ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು ಟೈಮು ಮತ್ತು ಡೇಟು 11:23 31ನೇ ತಾರೀಕೆ. ಬಟ್ ಸ್ವಲ್ಪ ಬೇಗ ಡ್ಯೂಟಿನ ಆನ್ ಮಾಡ್ಕೊಂಡ್ರೆ ಡ್ಯೂಟಿ ಕಂಟಿನ್ಯೂ ಮಾಡ್ತಿದ್ದೆ, ಬಟ್ ಈ ಒಂದು ಇದನ್ನು ಬೇಗ ಶೂಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಹತ್ರ ಇನ್ನೊಂದು ಹಾಫ್ ಆನ್ ಅವರ್ ಇದೆ 12 ಗಂಟೆ ಆಗೋದಕ್ಕೆ. ಸೊ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಆಗುತ್ತೆ. ಸೊ ಸ್ನೇಹಿತರೆ ಬನ್ನಿ ನೋಡೋಣ ಇವತ್ತು ಅರ್ನಿಂಗ್ಸು ಏನಾಗುತ್ತೆ, ಎಷ್ಟಾಗುತ್ತೆ, ಏನೇ ಎತ್ತ ಅಂತ. ಆಯಿತಾ, ಮೊದಲನೇ ಡ್ಯೂಟಿ ಇವಾಗ ಬಂದ್ಬಿಟ್ಟು ಹತ್ತತ್ರ ಈಗ ಡ್ಯೂಟಿ ಕಂಟಿನ್ಯೂ ಮಾಡ್ತಿದ್ದೆ. ಸೊ ಅದ್ರ ಮಧ್ಯದಲ್ಲೇ ಇವಾಗ ಲಾಸ್ಟ್ ಡ್ಯೂಟಿ ಒಂದು ಡ್ರಾಪ್ ಮಾಡಿದೆ. ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಸ್ಕ್ರೀನ್ ರೆಕಾರ್ಡರ್ ಆಫ್ ಮಾಡಿಬಿಟ್ಟೆ. ಓಕೆನಾ, 500 ಚಿಲ್ಲರೆ ಇದು. ಸೊ ಡ್ರಾಪ್ ಮಾಡಿಬಿಟ್ಟು ನಿಯರ್ ಇಲ್ಲಿ ಸಾದಾಹಳ್ಳಿ ಗೇಟ್ ಇದೆಯಲ್ಲ, ಸೊ ಏರ್ಪೋರ್ಟ್ ಹತ್ರ. ಸೊ ಸಾದಾಹಳ್ಳಿ ಗೇಟಿಂದ ಒಂಚೂರು ಈ ಕಡೆ ಸಿಗ್ನಲಿಂದ ಲೆಫ್ಟಲ್ಲಿ ಒಂದು ರೆಸಾರ್ಟ್ಗಳೆಲ್ಲ ಇದೆಯಲ್ಲ, ಸೊ ಅಲ್ಲಿಗೆ ಡ್ರಾಪ್ ಇತ್ತು. ಸೊ ಡ್ರಾಪ್ ಮಾಡಿಬಿಟ್ಟು ಇವಾಗ ಏರ್ಪೋರ್ಟ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಏರ್ಪೋರ್ಟ್ ಹತ್ರ ಫಸ್ಟ್ ಡ್ಯೂಟಿ ಇವಾಗ ಇವತ್ತನ್ನು ಅಂದರೆ ಫೆಬ್ರವರಿ 1ನೇ ತಾರೀಕು ಫಸ್ಟ್ ಡ್ಯೂಟಿ ಏರ್ಪೋರ್ಟಿಂದ ಪಿಕ್ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ಮೊದಲನೇದು ಡ್ರಾಪ್ ಮಾಡಿದೆ, 388 ರೂಪಾಯಿ ತೋರಿಸಿದೆ, ತೊಗೊಂಡಿದ್ದೀನಿ. ಎಲ್ಲಿಂದ ಅಂತ ಹೇಳಿದ್ರೆ ಸಿಗ್ನಲ್ ಇದೆಯಲ್ಲ ಎಲ್ಲೆಡೆ ನಮ್ಮ ಏರ್ಪೋರ್ಟ್ದು ತೋರಿಸ್ತೀನಿ. ಓಕೆ, ತೊಗೊಂಡು ಇಲ್ಲಿ ಮೊದಲೇ ಬುಕ್ಕಿಂಗ್ ಬರಲ್ಲ ನೋಡಿ. ಇದು 30 ಕಿಲೋಮೀಟ್ರಿಗೆ 388 ರೂಪಾಯಿ ಕೊಟ್ಟವನೆ. ಆಯಿತಾ, ಸೊ ಬನ್ನಿ ಇನ್ನೊಂದು ಡ್ಯೂಟಿ ಕೊಟ್ಟಿದ್ದಾನೆ, ಹೋಗೋಣ. ಈ ಹಬ್ಬಿಗೆರೆ ಇದೆಯಲ್ಲ, ಸೊ ಅಲ್ಲಿ ಡ್ರಾಪ್ ಇದ್ದಿದ್ದು. ಡ್ಯೂಟಿಗಳು ಮೊದಲೇ ಕಮ್ಮಿ ಇರಲಿ, ಅದೊಂದು ಇನ್ನು ಪ್ರೀಮಿಯರ್ ಕೊಟ್ಟಿದ್ದಾನೆ. 1.5 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಸ್ನೇಹಿತರೆ ಎರಡನೇದು ಡ್ರಾಪ್ ಆಯಿತು. ಹತ್ತತ್ರ ಒಂದು 7.5-8 ಕಿಲೋಮೀಟ್ರ್ ಇರ್ಬೇಕಿತ್ತು. ತೋರಿಸ್ತೀನಿ ನಿಮ್ಗೆ, ಒಂದು ನಿಮಿಷ. 231 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಅಂತ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 1:04. ಈ ಪ್ಯಾಸೆಂಜರ್ ಯಾರು ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡಿ. ಈ ಕ್ಯಾಬ್ಗಳನ್ನ ಯಾಕಾದ್ರೂ ಪ್ರೆಗ್ನೆಂಟ್ ಇಟ್ಕೊಂಡು ಯಾಕಾದ್ರೂ ಬುಕ್ ಮಾಡ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ ನಿಜವಾಗ್ಲು. ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ, ದಯವಿಟ್ಟು ಯಾರಾದರೂ ಪ್ರೆಗ್ನೆನ್ಸಿ ಇರೋರು ಯಾರಾದ್ರು ಇದ್ದರೆ ಯಾರು ಬುಕ್ ಮಾಡೋಕ್ಕೆ ಹೋಗ್ಬಿಡಿ, ಕ್ಯಾಬನ್ನು ಬುಕ್ ಮಾಡೋಕ್ಕೆ ಹೋಗ್ಬಿಡ್ರಿ. ಆಯಿತಾ, ಸುಮ್ಮನೆ ಪಾಪ ನಿಮಗೂ ಕಂಫರ್ಟಬಲ್ ಇರಲ್ಲ, ನಮಗೂ ಒಂಥರ. ನಾವು ಇದು ಏನು ಫಾರಿನ್ ಅಲ್ಲ, ಇದು ರೋಡ್ಗಳು ಚೆನ್ನಾಗೈತೆ ಅಂತ ಹೇಳೋದಕ್ಕೆ. ನಾವು ನಿಧಾನಕ್ಕೆ ಹೋದ್ರೆ, ಎಂಥ ಹಳ್ಳದಲ್ಲಿ ನಿಧಾನಕ್ಕೆ ಗಾಡಿ ನಿಲ್ಲಿಸಿದ್ರು ಕೂಡ ಅದು ಯಾವ ಥರ ಒಂದು ಆ್ಯಕ್ಷನ್ ಆಗಬೇಕು ಆ ಥರ ಆಗೇ ಆಗುತ್ತೆ. ಆಯಿತಾ, ಸೊ ಅದರಿಂದ ಪಾಪ ಲೇಡೀಸ್ಗೂ ಪ್ರಾಬ್ಲಮ್ಮು. ನೀವು ನಮ್ಮನ್ನ ಬೈಕೊಳ್ತೀರ, ನಾವು ಏನು ಹೇಳೋಕ್ಕಾಗಲ್ಲ. ಸೊ ನಾನು ಇವಾಗ ಕರ್ಕೊಂಬಂದೆ, ಎಷ್ಟು ನಿಧಾನ ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ನಿಧಾನ ಕರ್ಕೊಂಬಂದಿದ್ದೀನಿ. ಬಟ್ ಚಿಕ್ಕೊಂಚೂರು ಅಲ್ಲಾಡಂಗಿಲ್ಲ ಗಾಡಿ. ಅದಕ್ಕೆ ಸರ್ ಅಂತ ಅಂತಿದ್ಲು. ಅವ್ರ ಹಸ್ಬೆಂಡು ಪಾಪ ಅವ್ರ ತಾನು ಏನು ಮಾಡ್ತಾರೆ, ಎಷ್ಟು ನಿಧಾನಕ್ಕೆ ಹೋಗ್ತಾವ್ರಿ, ಏನು ಮಾಡೋದು, ರೋಡೇ ಸರಿಗಿಲ್ಲ, ಸುಮ್ಮನೆ ಅಂತ ಪದೇ ಹೇಳಿದ್ರು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಪರ್ಸ್ನಲ್ಗಳು ಪ್ರೆಗ್ನೆನ್ಸಿಗಳು ಯಾರೋ ಪ್ರೆಗ್ನೆಂಟ್ಗಳಿದ್ರೆ ನಿಮ್ಗೆ ಅವ್ರವ್ರ ಪರ್ಸ್ನಲ್ ಗಾಡಿಗಳು ಇದ್ದರೆ ಅದನ್ನ ತಗೊಂಡು ಓಡಾಡಿದ್ರೆ ಬೆಟರು. ಇಲ್ಲ ಆ್ಯಂಬುಲೆನ್ಸ್ನ ತೊಗೊಂಡು ಓಡಾಡಿದ್ರೆ ಬೆಟರು. ನೋಡಿ 231 ರೂಪಾಯಿ ಇವಾಗ ಡ್ರಾಪ್ ಮಾಡಿದ್ದು. ಹತ್ತಿರ ಇದು ಬಂದ್ಬಿಟ್ಟು 7 ಕಿಲೋಮೀಟ್ರು. ಆಯಿತಾ, ಸೊ 2 ಟ್ರಿಪ್ ಆಗೈತೆ ಇಲ್ಲಿ ತನಕ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. 200 ಎಷ್ಟಿದು, 231 ಪ್ಲಸ್ ಆಗಲೇ ಫಸ್ಟ್ನೇದು ಒಂದು ಡ್ರಾಪ್ ಮಾಡಿದ್ರೆ 500 ಚಿಲ್ಲರೆ, 588 ಅದು. $388 ಡ್ರಾಪ್ ಮಾಡಿದೆ. ಸ್ಕ್ರೀನಲ್ಲಿ ಹಾಕಿದ್ದು ನೋಡ್ಬೋದು. 611 ರೂಪಾಯಿ ತೋರಿಸ್ತಿದೆ ವಿತ್ ಟೋಲು. 120 ರೂಪಾಯಿ ಟೋಲು ನೀವು ತೆಗೆದ್ರೆ 463 ರೂಪಾಯಿ ಟೋಲು ಹೋಗಿ 23 ಕಿಲೋಮೀಟ್ರು. ಸೊ ಡ್ರಾಪ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 2:15 ಟೈಮು. ಸೊ ನೋಡೋಣ, ಈಗ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಈಗ 1628 ರೂಪಾಯಿ ಆಗೈತೆ ಇಲ್ಲಿ ತನಕ. ಗೈಸ್ 5ನೇದು ಡ್ರಾಪ್ ಆಯಿತು ಪ್ರೀಮಿಯರು.
ಟೈಮ್ ಬಂದ್ಬಿಟ್ಟು 4:25. ಟೋಟಲ್ಲು ಇದು ಇವಾಗ ಬಂದ್ಬಿಟ್ಟು ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಅಮೌಂಟು ತೋರಿಸ್ತೀನಿ ಎಷ್ಟು ಅಂತ. ಲೈಟ್ ಐತೆ ಅದಕ್ಕೆ ನಿಲ್ಸ್ಕೊಂಡಿದ್ದೀನಿ. 227 ರೂಪಾಯಿ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಕಿಲೋಮೀಟ್ರ್ ಎಷ್ಟು ಅಂತ ಹೇಳಿದ್ರೆ 7 ಕಿಲೋಮೀಟ್ರ್ 227 ರೂಪಾಯಿ. ಸೊ 227 1855 ರೂಪಾಯಿ ಇಲ್ಲಿ ತನಕ ಅರ್ನಿಂಗ್ಸ್ ಆಗೈತೆ. ನೋಡ್ರಿ ಫ್ಲೀಟ್ ಕಂಪ್ನಿ ಅವ್ರು ಯಾವ ರೇಂಜಿಗೆ ಓಡಿಸ್ತಾರೆ ಗಾಡಿನ. ಹಿಂದ್ಗಡೆ ಗ್ಲಾಸ್ ಹೊಡೆದೋಗೈತೆ. ಏನು ಬೆಡ್ಶೀಟ್ ಥರ ಏನೋ ಹಾಕೊಂಡು ಕೂರ್ತಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾರೆ ನೋಡಿ ಈ ಥರ. ಇವರಿಂದ ನಮಗೆಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತತ್ರ 8:15. ಏರ್ಪೋರ್ಟ್ ಡ್ರಾಪ್ ಇತ್ತು. ತಿರ್ಗಾ 8ನೇ ಡ್ಯೂಟಿ. ಟೋಟಲ್ 8 ಡ್ಯೂಟಿ ಆಗೈತೆ ಇಲ್ಲಿ ತನಕ. ಆನ್ಲೈನ್ ಪೇಮೆಂಟು ತೊಗೊಂಡಿದ್ದೀನಿ. ಡ್ರಾಪ್ ಮಾಡಿದೆ, ಡ್ಯೂಟಿನ ಆಫ್ ಮಾಡ್ಕೊಂಡ್ಬಿಡ್ತೀನಿ. 2 ಅವರ್ ಮಾಡ್ಬೋದಾಯ್ತು, 2 ಅವರ್ 3 ಅವರು. ನಂಗೆ ಯಾಕೋ ಸಾಕು ಅಂತ ಅನ್ನಿಸ್ತು, ಸುಸ್ತಾಗ್ಬಿಡೈತೆ ಗೈಸ್ ಆಯಿತಾ. ಈ ಟ್ರಿಪ್ಗೆ ಬಂದ್ಬಿಟ್ಟು 538 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಬಂದ್ಬಿಟ್ಟು ಹತ್ತತ್ರ ಒಂದು 3667 ರೂಪಾಯಿ ಅರ್ನಿಂಗ್ ಆಗೈತೆ 8 ಟ್ರಿಪ್ಗೆ. ಅದರಲ್ಲಿ ನಿಮಗೆ ತೋರಿಸ್ತೀನಿ ರೀ. ಅದ್ರಲ್ಲಿ ಮಾಮೂಲಿ ಮೈನಸ್ ಮಾಡ್ಕೊಂಬಿಡಿ. CNG ಮೈನಸ್ ಮಾಡ್ಕೊಳ್ಳಿ. ಮತ್ತು ಊಬರಲ್ಲಿ ಒಂದೇ ಮಾಡಿರೋದು ಡ್ಯೂಟಿ. ಸೊ ಊಬರಲ್ಲಿ ಸಬ್ಸ್ಕ್ರಿಪ್ಷನ್ ಫೀಸು ಒಂದು 187 ರೂಪಾಯಿ, ಅದು ಮೈನಸ್ ಮಾಡ್ಕೊಳ್ಳಿ. CNG ಫುಲ್ ಟ್ಯಾಂಕ್ ಮೈನಸ್ ಮಾಡ್ಕೊಳ್ಳಿ ಆಯಿತಾ. 3667 ರೂಪಾಯಲ್ಲಿ. CNGದು 700 ರೂಪಾಯಿ ಮೈನಸ್ಸು 182. ಮಿಕ್ಕೊಳ್ಳೋದು ಬಂದ್ಬಿಟ್ಟು 2785. 2500 ರೂಪಾಯಿ ಅಂತಲೇ ಅನ್ಕೊಳ್ಳಿ. ಇದು ಬಂದ್ಬಿಟ್ಟು ನಾನು ಬರೀ ತೆಗ್ದಿರೋದು ಬಂದು ಖರ್ಚು ಬಂದು CNG ತೆಗ್ದಿದ್ದೀನಿ ಮತ್ತು ಸಬ್ಸ್ಕ್ರಿಪ್ಷನ್ ಫೀಸ್ದು ತೆಗ್ದಿದ್ದೀನಿ ಆಯಿತಾ. ಸೊ ಇದೇನು ಮಿಕ್ಕೊಂಡಿದೆ ಇದರಲ್ಲಿ ಮಂತ್ಲಿ ನಮ್ಗೆ ಏನು ಖರ್ಚು ಬರುತ್ತೆ ಅಂದರೆ ಎಕ್ಸ್ಟ್ರಾ ನಮಗೆ ಸರ್ವೀಸು, ಗಾಡಿ EMI ಮತ್ತು ಗಾಡಿದು ಇನ್ಶೂರೆನ್ಸ್ಗೆ ಅದೆಲ್ಲ ಎತ್ತಿಕ್ಬೇಕಾಗತ್ತೆ ಪ್ರತಿ ಮಂತ್ಲಿ ಏನು ಅರ್ನಿಂಗ್ ಆಗುತ್ತೆ ಅದರಲ್ಲಿ. ಒಬ್ಬರು ಏನಂತ ಕಮೆಂಟ್ ಮಾಡ್ತಾರೆ ಅಂತಂದರೆ ಸುಮ್ಮನೆ ಅರ್ನಿಂಗ್ಸ್ ಆಗೈತೆ ಅಂತ ಹೇಳ್ತಿ ತೋರಿಸಲ್ಲ ಅಂತ ಅಂತಾರೆ. ಸೊ ಅದಕ್ಕೆ ತೋರಿಸ್ಬಿಡ್ತೀನಿ. ಇವಾಗ ಫಸ್ಟ್ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದ್ಬಿಟ್ಟು 7:50ರಲ್ಲಿ ಪಿಕ್ ಮಾಡಿದ್ದು 538 ರೂಪಾಯಿ. ಸೊ ನೋಡ್ಕೊಂಡು ಬನ್ನಿ, ಹಂಗೆ ಸ್ಕ್ರೋಲ್ ಮಾಡ್ತೀನಿ ನೋಡಿ. 546, 388 ಈ ಥರ ಓಕೆನಾ. ಸೊ ಗಾಡಿ ಓಡಿಸ್ತಾ ಇದ್ದೀನಿ, ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ. ರನ್ನಿಂಗಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್. ಬಾಯ್ ಗೈಸ್.